ನಾನೇ ಹೋಗಿ ತಂದಿರೋದ್ರಿಂದ ಈ ಮಾತ್ರೆ ನಿನಗೆ ಕೊಡ್ಬೇಕಾದ್ದು ಗ್ಯಾರಂಟಿ ನನಗಿದೆ. ಆ ಮಾತ್ರೆ ಯಾವುದೋ ಏನೋ ನನಗೂ ಗೊತ್ತಿಲ್ಲ, ನಿನಗೂ ಗೊತ್ತಿಲ್ಲ. ಅದಕ್ಕೆ ಈ ಮಾತ್ರೆನೇ ತಗೋ. ಅಮ್ಮ, ಇದು ನುಣುಪಾಗಿದೆ, ಅದಾಗಿರ್ಲಿಲ್ಲ. ದಿನ ಹೊಸ ಹೊಸ ಮಾತ್ರೆ ಬರ್ತಾನೆ ಇರುತ್ತೆ. ಇವಾಗ ನಿಮ್ಮಮ್ಮ ತಾನೇ ಕೊಟ್ಟಿರೋದು, ನಿಮ್ಮಮ್ಮ ಯಾವ್ದೋ ಮಾತ್ರೆ ಕೊಟ್ಬಿಡ್ತಾರನೆ ಸುಮ್ನೆ ನುಂಗೆ. ಸುಜಿ ಏನಾಯ್ತೆ? ಸುಜಿ ಸುಜಿ ಪುಟ್ಟ, ಸುಜಿ ಏನಾಯ್ತಮ್ಮ? ಯಾಕೆ ನನ್ನ ಮಗಳಿಗೆ ಏನಾಯ್ತು ಡಾಕ್ಟರ್? ನೀವೇನು ವರಿ ಮಾಡ್ಕೋಬೇಡಿ, ಅವಳು ಆರಾಮಾಗಿ ನಿದ್ದೆ ಮಾಡ್ತಿದ್ದಾಳೆ. ಅಂದಾಗೆ ಮಾತ್ರೆ ಕೊಟ್ಟು ಎಷ್ಟೊತ್ತಾಯ್ತು? ಸುಮಾರು ಅರ್ಧ ಗಂಟೆ ಆಗಿರ್ಬೋದು. ಏನಮ್ಮ ನೀವು ಯಾವುದೋ ಮಾತ್ರೆಗೆ ಇನ್ಯಾವುದೋ ಮಾತ್ರೆ ಕೊಟ್ಬಿಟ್ಟಿದ್ದೀರಲ್ಲ? ಅವ್ರು ಬರ್ಕೊಟ್ಟಿರೋದೇ ಒಂದು ಮಾತ್ರೆ, ನೀವು ಕೊಟ್ಟಿರೋದೇ ಇನ್ನೊಂದು ಮಾತ್ರೆ. ರಿಯಾಕ್ಷನ್ ಆದ್ರೆ ಇನ್ನೇನಾಗುತ್ತೆ ಹೇಳಿ? ಇಲ್ಲ ಡಾಕ್ಟರ್, ಚೀಟಿ ತಗೊಂಡು ಹೋಗಿ ತಂದೆ. ಮೆಡಿಕಲ್ ಸ್ಟೋರ್ಸ್ಗೆ ನೀವು ಚೀಟಿನ ತಗೊಂಡು ಹೋಗಿರ್ಬೋದು, ಆದ್ರೆ ಅವನು ಅದೇ ಮಾತ್ರೆ ಕೊಟ್ಟಿದ್ದಾನೋ ಇಲ್ವೋ ಅಂತ ಓದಿ ತಿಳ್ಕೊಂಡು ತರಬೇಕು. ನಿಮ್ಗೆ ಓದಕ್ಕೆ ಬರೆಯಕ್ಕೆ ಬರುತ್ತಾ? ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಸಾಧ್ಯ ಆದರೆ 4 ಅಕ್ಷರ ಕಲಿಯೋ ಪ್ರಯತ್ನ ಮಾಡಿ. ಡಾಕ್ಟರ್ ಹೇಳ್ದಾಗೆ ಕಡೆ ಪಕ್ಷ ಮಾತ್ರೆ ಮೇಲೆ ಏನ್ ಬರ್ದಿದೆ, ಯಾವ್ಯಾವ ಅಕ್ಷರ ಇದೆ ಅಂತನಾದ್ರೂ ಓದೋಕ್ ಬಂದಿದ್ರೆ ಇವತ್ತಿಂತ ಅನಾಹುತ ಆಗ್ತಿರ್ಲಿಲ್ಲ. ಯಾರೇನೇ ಹೇಳಿ, ನಿನ್ ಪಾಡಿಗೆ ನೀನು ಓದೋದನ್ನ ಕೈಟ್ಕೋ ಅಮ್ಮ. ಆಯ್ತು ಕಣೆ, ಓದ್ತೀನಿ. ಯಾರು ಏನೇ ಅಂದ್ರು, ಹಂಗ್ಸಿದ್ರು, ಎಷ್ಟೇ ಅವಮಾನ ಮಾಡಿದ್ರು ಪರವಾಗಿಲ್ಲ, ನಾನು ಓದ್ತೀನಿ. ನನ್ನ ಮಗಳಿಗೋಸ್ಕರನಾದ್ರೂ ನಾನು ಓದ್ತೀನಿ, ಸರಿನಾ? ನೀನು ಸ್ಕೂಲ್ಗೆ ಹೋಗ್ತಿದ್ಯಾ? ನಿಮ್ ಸ್ಕೂಲಲ್ಲಿ ಏನೇನು ಹೇಳ್ಕೊಡ್ತಾರೆ? ಅಯ್ಯೋ, ಅವಳು ಹೋಗೋದು ಯಾವ ಮಹಾ ಸ್ಕೂಲು? ಅದೊಂದು ಕೂಲಿ ಮಠ, ಅಲ್ಲಿನೇನು ಹೇಳ್ಕೊಡ್ತಾರೆ ನೋಡು. ಈ ಓದು ಗೀದು ಇದೆಲ್ಲ ನಿನಗೆ ಆಗ ಹೋಗೋ ಮಾತಲ್ಲ. ಬಡವ ನೀ ಮಡದ್ ಹಾಗಿರು ಅಂತ ತೆಪ್ಪಗಿರೋದು ಕಲ್ತ್ಕೋ. ನೀನ್ ಪಲ್ಟಿ ಪಡೆದ್ರು ನಮ್ಮ ರಶ್ಮಿ ಕಾಲ್ ಹುಳಿಗೂ ಸಮ ಆಗೋಲ್ಲ ನೀನು. ನಾನೇ ಹಾಕೊಳ್ಳಿ ಕಾಲ್ ಧೂಳಾಗ್ಲಿ, ನನಗೇನಂತ ಗತಿ ಬಂದಿಲ್ಲ. ಈಗ್ಲೂ ನೋಡ್ತಾರಿ, ನಾನು ಇವಳನ್ನ ಮೀರಿಸ್ತೀನಿ. ಏಯ್, ಮುಚ್ಚ ಬಾಯಿ ಸಾಕು. ಓ ಅಂದ್ರೆ ಟೋ ಅನ್ನಕ್ ಬರಲ್ಲ. ರಶ್ಮಿನ್ ಸೋಲ್ಸೋದು ಅಷ್ಟು ಸುಲಭವಾದ ಮಾತಲ್ಲ. ರಶ್ಮಿ, ನೀನ್ ಇಷ್ಟೊಂದೆಲ್ಲ ಓದಿದ್ರು ಮಾರಲ್ ಸೈನ್ಸ್ ಮಾತ್ರ ಓದಿಲ್ಲ ಅಂತ ಕಾಣಿಸುತ್ತಲ್ವಾ? ಅದನ್ನು ಓದದೇ ಇದ್ರೆ ಬೇರೆ ಏನನ್ನೇ ಓದಿದ್ರು ಪ್ರಯೋಜನ ಇಲ್ಲ. ನೀ ಮಾತಿಗೆಲ್ಲ ಸೊಪ್ಪು ಹಾಕ್ಬೇಡ. ನಿನ್ ಪಾಡಿಗೆ ನಿನ್ ಸ್ಕೂಲಿಗೆ ನಡಿ. ಇವಳು ಅದೇನು ಮಾಡ್ಕೊಳ್ತಾಳೆ ನೋಡೋಣ.